Hello students, in this video we will be learning unit 1 where the contents are drawing instruments and their uses, what are the required instruments, and then how they are used, what are the different types of lines, what are their applications, etc. Now first, in the slide which you are observing, a picture is shown here. ಇದು ಕಂಪ್ಲೀಟ್ ಫ್ರೀ ಹ್ಯಾಂಡ್ ಸ್ಕೆಚ್ನಿಂದ ಮಾಡಿರುವಂಥದ್ದು ನೋಡಿ. ಜನರಲಿ ವೆನ್ ಯು ಹರ್ಡ್ ಡ್ರಾಯಿಂಗ್, ನಿಮ್ಗೆ ಕೇಳಿದ್ರು ಡ್ರಾಯಿಂಗ್ ಕೇಳಿದ್ರು ಕೂಡ ಏನು ಅನ್ನಿಸ್ತದೆ, ಏನೋ ಆರ್ಟು ಏನೋ ಏನೋ ಅಂತ ಅನ್ನಿಸ್ತದೆ. ಇದು ಒಂದು ಟೈಪ್ ಡ್ರಾಯಿಂಗೆ ವೇರ್ ಯು ಆರ್ ಯೂಸಿಂಗ್ ಎ ಫ್ರೀ ಹ್ಯಾಂಡ್ ಸ್ಕೆಚ್. ಒಂದು ಆಕೃತಿ ಅಂದರೆ ಬಿಡಿಸ್ಬೋದು ನೀವು, ಇಂಥದ್ದೆಷ್ಟು ಬಿಡಿಸ್ಬೋದು ನೀವು ಇಲ್ಲಿ. ಬಟ್ ಇನ್ our engineering drawing, we are going to use the lines, perfect lines, which is made by the 2 points. ಅಂದರೆ ಹೀಗೆ ಇಲ್ಲಿ ಒಂದು ಪಾಯಿಂಟ್ ಇದೆ, ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ಲೈನ್ ಡ್ರಾ ಮಾಡುವಂಥದ್ದು, ಡಿಫ್ರೆಂಟ್ ಟೈಪ್ಸ್ ಆಫ್ ಲೈನ್ಸ್. ಹಿಯರ್ ಇಲ್ಲಿ ಒಂದು ಬುಕ್ಕು ಮೆನ್ಷನ್ ಮಾಡಿದೆ ನೋಡಿ, ನಿಮ್ಮ ಫಾರ್ ಯುವರ್ ರೆಫರೆನ್ಸ್, ಫಂಡಮೆಂಟಲ್ಸ್ ಆಫ್ ಡ್ರಾಯಿಂಗ್ ಬೈ KR ಗೋಪಾಲಕೃಷ್ಣ. ಇದರಲ್ಲಿ ಕಂಪ್ಲೀಟ್ ಸಿಲೆಬಸ್ ಕವರ್ ಅಪ್ ಆಗ್ತದೆ. ಸ್ಟಾರ್ಟಿಂಗ್ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟಿಂದ ಹಿಡ್ಕೊಂಡು ಲೈನ್ಸು, ಡಿಮೆನ್ಷನಿಂಗು ಯಾವ್ಯಾವುದಿದೆ ಎಲ್ಲ ಕಂಪ್ಲೀಟ್ ಕವರ್ ಅಪ್ ಆಗ್ತದೆ. ಸೊ ಇಲ್ಲಿ ಈ ಫ್ರೀ ಹ್ಯಾಂಡ್ ಸ್ಕೆಚ್ ಬದಲಿಗೆ ನಾವು ಯೂಸ್ ಮಾಡುವಂಥದ್ದು ಅಂತಂದರೆ ಲೈನ್ಸ್ಗಳು, ಆಮೇಲೆ ಪಾಲಿಗಾನ್ಸು, ಸರ್ಕಲ್ ಎಟ್ಸೆಟ್ರಾ, ವಿಚ್ ಆರ್ ಆಲ್ ಮೇಡ್ ಬೈ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾಯಿಂಟ್ಸ್, ಜಾಯಿನಿಂಗ್ ದಿ ಪಾಯಿಂಟ್ಸ್. ಈಗ ಒಂದು ಲೈನ್ ಆಗಬೇಕಂದ್ರೆ 2 ಪಾಯಿಂಟ್ ಬೇಕು, ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟಿಗೆ ಜಾಯಿನ್ ಮಾಡೋದಕ್ಕೆ ಒಂದು ಸ್ಟ್ರೇಟ್ ಲೈನ್ ಬರ್ತದೆ. It may be a straight line or inclined line. So here in this you can see drawing instruments, ಬೇರೆ drawing instruments ಇದಾವೆ ನೋಡಿ. ಡ್ರಾಯಿಂಗ್ ಬೋರ್ಡ್ ಇದು, ಮಿನಿ ಡ್ರಾಫ್ಟರ್ ಅಂತ ಹೇಳ್ತಾರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ದಿ ಡ್ರಾಯಿಂಗ್ ಪಾರ್ಟ್. ಇದು ಟಿ ಸ್ಕ್ವೇರ್ ಅಂತ ಹೇಳಿ ಮೊದಲೇ ಯೂಸ್ ಮಾಡ್ತಿದ್ರು, ಹಳೇದು. ಈಗ ಇದರ ಯೂಸೇಜ್ ಕಡಿಮೆ, ಈ ಮಿನಿ ಡ್ರಾಫ್ಟರ್ ಬಂದ ಮೇಲೆ ಇದರ ಯೂಸೇಜ್ ಕಡಿಮೆ ಆಗಿದೆ. ಆಮೇಲೆ ಕೆಲವೊಂದು ಪ್ರೊಟ್ರಾಕ್ಟರ್ಸು, ಸೆಟ್ ಸ್ಕ್ವೇರ್ಸ್, ಇಲ್ಲಿ 2 ಟೈಪ್ ಸೆಟ್ ಸ್ಕ್ವೇರ್ಸ್ ಇದೆ ನೋಡಿ. ಆ್ಯಂಗಲ್ 45 ಡಿಗ್ರಿ ಆ್ಯಂಗಲ್, 30 ಡಿಗ್ರಿ ಆ್ಯಂಗಲ್ ಲೈನ್ ಹೇಳಲಿಕ್ಕೆ. ಇಲ್ಲಿ ಆ್ಯಂಗಲ್ ಬೇಕು ಅಂತ ಹೇಳೋದು, ಈ ಟಿ ಸ್ಕ್ವೇರ್ ಇದ್ದವಾಗ ಇದರದ್ದು ಯೂಸ್ ಎಲ್ಲ ಬರ್ತಿತ್ತು, 1, 2, 3 ಏನು. ಯಾವಾಗ ನಿಮ್ಮ ಮಿನಿ ಡ್ರಾಫ್ಟರ್ ಬಂತು, ಈ ಮಿನಿ ಡ್ರಾಫ್ಟರ್ ಅಲೋನ್ ಕ್ಯಾನ್ ಡೂ ದ ವರ್ಕ್ ಆಫ್ ಆಲ್ ದೀಸ್. ಅಂದರೆ ಇದೆಲ್ಲ ಉಪಯೋಗ ಇದು ಒಂದರಲ್ಲೇ ಇದೆ, ಅದು ವಿಚ್ ಇಸ್ ಕಾಲ್ಡ್ ಆಸ್ ಮಿನಿ ಡ್ರಾಫ್ಟರ್ ಅಂತ ಹೇಳಿ. ಇಲ್ಲಿ ನಿಮಗೆ ಅದೊಂದು ಸೆಟ್ಟೇ ಬರ್ತದೆ ನೋಡಿ. ಇಲ್ಲಿ ಒಂದು ಬಾಕ್ಸ್ನಲ್ಲಿ ಡಿವೈಡರ್ ಇದೆ, ಅಂದರೆ ಕಂಪಾಸ್ ಇದೆ, ಎರೇಸರು, ಆಮೇಲೆ ಪೆನ್ಸಿಲ್ಲು ಎಟ್ಸೆಟ್ರಾ. ಸೊ ಇದೊಂದು ಟೋಟಲ್ ನಿಮಗೊಂದು ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಫಿಗರ್ ನೋಡ್ಬೋದು ನೀವು.
ಡ್ರಾಯಿಂಗ್ ಬೋರ್ಡ್ ಮತ್ತು ಈ ಮಿನಿ ಡ್ರಾಫ್ಟರನ್ನು ಸಪ್ರೇಟ್ ಆಗಿ ನೋಡಬೇಕು ಅಂತಂದರೆ ಇಲ್ಲಿದೆ ನೋಡಿ. ಈಗ ನಾನು ಹೇಳ್ದಂಗೆ ಇದು ಮಿನಿ ಡ್ರಾಫ್ಟರ್ ಅಂತ ಮೇಜರ್ ಒನ್ ಆಫ್ ದ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಇನ್ ಮ್ಯಾನ್ಯುವಲ್ ಡ್ರಾಯಿಂಗ್. ದಟ್ ಈಸ್ ದಿಸ್ ಒನ್ ವಿಚ್ ಯು ಆರ್ ಸೇಯಿಂಗ್ ಹಿಯರ್. ಬೋರ್ಡ್ಗೆ ಹೇಗೆ ಫಿಕ್ಸ್ ಮಾಡ್ತಾರೆ ನೋಡ್ಕೊಳ್ಳಿ. ಇದು ಶೇಡೆಡ್ ಪಾರ್ಟ್ ಅಂದರೆ ಡ್ರಾಯಿಂಗ್ ಬೋರ್ಡ್, ಇದು ಶೇಡೆಡ್ ಪಾರ್ಟ್. ಓಕೆ, ಇದಕ್ಕೆ ಒಂದು ನಾಬ್ ಇರ್ತದೆ, ಹಿಂಗೆ ಒಂದು 2 ಲೆಗ್ ಇರ್ತದೆ, ಕಡೆಗೆ ಈ ಕಡೆ ಮತ್ತು ಅದೇ ಲೆಗ್ ಈ ಕಡೆ ಎಕ್ಸ್ಟೆನ್ಷನ್ ಆಗಿರ್ತದೆ. ಸೊ ದ್ಯಾಟ್ ಈ ನಾಬ್ ಥ್ರೂ ಬೋರ್ಡ್ನ ಮೇಲ್ಗಡೆ ಲೆಫ್ಟ್ ಸೈಡ್ಗೆ ಫಿಕ್ಸ್ ಮಾಡುವಂಥದ್ದು. ಪರ್ಫೆಕ್ಟ್ ಫಿಕ್ಸ್ ಅಪ್ ಮಾಡ್ಕೊಳ್ಬೇಕು. ಇದನ್ನ ಹೀಗೆ ಮಾಡಿಕೊಂಡ್ರೆ ಅಲ್ಲಿ ಒಂದೇ ಫಿಕ್ಸ್. ಅದಾದಮೇಲೆ ಇಲ್ಲಿ ಮತ್ತೊಂದು ಇದು ಸ್ಟೀಲ್ ಇದು ಪ್ಲಾಸ್ಟಿಕ್ ಸ್ಕೇಲ್ ಇದಕ್ಕೆ ಈ ಮತ್ತೊಂದು ನಾಬಿಗೆ, ಇಲ್ಲಿ ಮತ್ತೊಂದು ಎಂಡಿಗೆ, ಮತ್ತೊಂದು ಎಂಡ್ ಅಂತ ಹೇಳ್ಬೋದು, ಇಲ್ಲಿ ಫಿಕ್ಸ್ ಹಾಕೊಂಡಿರ್ತದೆ. ಆ್ಯಂಡ್ ಇಟ್ ಈಸ್ ರಿಮೂವೇಬಲ್. ನೀವು ತೆಗಿಬೋದು ಇದನ್ನು. ಈ ನಾಬ್ ತೆಗೆದು ಈ ಸ್ಕೇಲನ್ನು ಸಪ್ರೇಟ್ ಮಾಡ್ಕೊಳ್ಬೋದು. ಓಕೆ, ಇದನ್ನು ಫಿಕ್ಸ್ ಮಾಡ್ಕೊಂಡು ನೀವು ಈ ಸ್ಕೇಲನ್ನು 90 ಡಿಗ್ರಿ ಸ್ಕೇಲ್ ಇದೆ ನೋಡಿ, ಹೀಗೂ ಇದೆ, ನೀವು ಮೆಜರ್ಮೆಂಟ್ ಮಾಡ್ಕೊಳ್ಬೋದು ವರ್ಟಿಕಲಿ. ಆಮೇಲೆ ಹಾರಿಜಾಂಟಲಿನೂ ನೀವು ಮೆಜರ್ ಮಾಡ್ಕೊಳ್ಬೋದು. ಈ ಸ್ಕೇಲನ್ನು ಕಂಪ್ಲೀಟ್ ಥ್ರೂಔಟ್ ದ ಡ್ರಾಯಿಂಗ್ ಬೋರ್ಡ್ ನೀವು ಸ್ಲೈಡ್ ಮಾಡ್ಬೋದು. ಎಲ್ಲಿ ಬೇಕು ನಿಮಗೆ ಇಲ್ಲಿ ಬೇಕು ಅಂತ ಒಂದು ಲೈನ್ ಹೇಳಬೇಕು ಅಂತಂದರೆ ಇದನ್ನು ಹಾಗೇ ಮೇಲ್ಗಡೆ ಮೂವ್ ಮಾಡಿ, ಇದು ಫಿಕ್ಸ್ ಇರ್ತದೆ, ಮೂವ್ ಮಾಡಿ ಇಲ್ಲಿ ಲೈನ್ ಹಾಕ್ಬೋದು. ಈ ಲೈನ್ ಇದೇನು ತೋರಿಸ್ತಾ ಇದೆ ಅಂದರೆ ಡ್ರಾಯಿಂಗ್ ಶೀಟ್ಸ್ ತೋರಿಸ್ತಾ ಇದೆ. ಡ್ರಾಯಿಂಗ್ ಶೀಟ್ ಇದು ಒಂದು ಮಾರ್ಕಿಂಗ್. ಹಾಗೆ ಥ್ರೂಔಟ್ ದ ಡ್ರಾಯಿಂಗ್ ಶೀಟ್ ಯು ಕ್ಯಾನ್ ಸ್ಲೈಡ್ ಎನಿವೇರ್. ಈ ಪೊಸಿಷನ್, ಆ ಲೆಕ್ಕದ ಈ ಪೊಸಿಷನ್ ಪರ್ಫೆಕ್ಟ್ ಪೊಸಿಷನ್. ಇದರ ಯೂಸಿಗೆ ಬೇರೆ ಬೇರೆ ಲೈನ್ ಇದೆ. ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ಬೋದು, ವರ್ಟಿಕಲ್ ಲೈನ್ ಡ್ರಾ ಮಾಡ್ಬೋದು, ಆ್ಯಂಗಲ್ ಡ್ರಾ ಮಾಡ್ಬೋದು. ಇದು ರೊಟೇಟ್ ಆಗ್ತದೆ ಸಪ್ರೇಟ್ಲಿ. ಯಾವುದು ಈ ಸ್ಕೇಲ್ ರೊಟೇಟ್ ಆಗೋದ್ರಿಂದ ಎಟ್ ಎನಿ ಆ್ಯಂಗಲ್ ಯು ಕ್ಯಾನ್ ಸೆಟ್ ಇಟ್ ಆ್ಯಂಡ್ ಯು ಕ್ಯಾನ್ ಡ್ರಾ ದ ಲೈನ್ಸ್. ಇಷ್ಟು ಯೂಸ್ ಇದ್ದದ್ರಿಂದ ಇದು ನಿಮ್ಮ ಟಿ ಸ್ಕ್ವೇರ್, ಸೆಟ್ ಸ್ಕ್ವೇರ್ಸ್ ಎಲ್ಲವನ್ನು ರಿಪ್ಲೇಸ್ ಮಾಡ್ತದೆ. ಇದು ಒಂದೇ. ವಿತ್ ದ ಓನ್ಲಿ ಒನ್ ಮಿನಿ ಡ್ರಾಫ್ಟರ್ ಯು ಕ್ಯಾನ್ ಡ್ರಾ ಎನಿ ಟೈಪ್ ಆಫ್ ಲೈನ್ಸ್, ರೆಕ್ಟ್ಯಾಂಗಲ್ಲು, ಸ್ಕ್ವೇರು, ಟ್ರಯಾಂಗಲ್, ಎಕ್ಸೆಪ್ಟ್ ಕರ್ವ್ಡ್ ಡ್ರಾಯಿಂಗ್ಸ್. ಕರ್ವ್ಡ್ ಡ್ರಾಯಿಂಗ್ಸ್ ಬೇಕು ಅಂತಂದರೆ ನಿಮಗೆ ಇಲ್ಲಿ ಕಂಪಾಸ್ ಬೇಕಾಗ್ತದೆ, ಡಿವೈಡರ್. ಒಂದು ಸ್ಮಾಲ್ ಡಿವೈಡರ್, ಮತ್ತೊಂದು ದೊಡ್ಡದು, ಒಂದು ತೊಗೊಂಡ್ರೆ ಸಾಕು. ಈಗ ನಿಮ್ಗೆ ಮೇಜರ್ ಆಗಿ ನಿಮ್ಗೆ ಇನ್ಸ್ಟ್ರೂಮೆಂಟ್ ರಿಕ್ವೈರ್ಡ್ ಅಥವಾ ಪರ್ಚೇಸ್ ಮಾಡೋದು ಅಂತಂದರೆ ಇದಿಷ್ಟಿದೆ, ಬಂದಿದೆ ನೋಡಿ. 1 ಮಿನಿ ಡ್ರಾಫ್ಟರ್, 2 ಕಂಪಾಸ್, 3 ಸ್ಕೇಲ್, 4 ಪೆನ್ಸಿಲ್ ಆ್ಯಂಡ್ 5th one ಇರೇಸರ್. ಇರೇಸರ್ ಅಂದರೆ ರಬ್ಬರ್. ಪೆನ್ಸಿಲ್ HB ಅಥವಾ 2H ತೊಗೊಳ್ಬೋದು. HB 2HB ಅಥವಾ 2H 3H ಅಂತಂದರೆ ಹಾರ್ಡ್ನೆಸ್ ಆಫ್ ಪೆನ್ಸಿಲ್ ಹೆಚ್ಚಾದಂಗೆ, ಹಾರ್ಡ್ನೆಸ್ ಆಫ್ ದ ಪೆನ್ಸಿಲ್ ರಿಪ್ರೆಸೆಂಟೇಷನ್. ನೀವು HB ಯೂಸ್ ಮಾಡಿದ್ರೆ ಪರ್ಫೆಕ್ಟ್ ಆಗ್ತದೆ, ಲೈಟ್ ಲೈನ್ಸ್ ಡ್ರಾ ಮಾಡಿ. ಎರೇಸರ್ ಅಂದರೆ ರಬ್ಬರ್. ಇದಿಷ್ಟು ದ ಮೋಸ್ಟ್ ರಿಕ್ವೈರ್ಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು ಇನ್ ದ ಡ್ರಾಯಿಂಗ್ ಪಾರ್ಟ್. ದೆನ್ ಕಮಿಂಗ್ ಟು ದಿ ಡ್ರಾಯಿಂಗ್ ಶೀಟ್. ಬೇರೆ ಬೇರೆ ಡ್ರಾಯಿಂಗ್ ಶೀಟ್ ಸೈಜಸ್ ಇಲ್ಲಿ ಹಾಕಿದ್ದಾರೆ ನೋಡಿ. A0, A1, A2, A3, A4. ನಾವು ಕಂಪ್ಯೂಟರ್ ಪ್ರಿಂಟೌಟಲ್ಲಿ ತೆಗೆಯುವಂಥದ್ದು A4. ಅದರ ಸೈಜ್ ಇಷ್ಟಿದೆ, 297 mm ಇಂಟು 210 mm. ಇಲ್ಲಿಂದ ಇನ್ಕ್ರೀಸಿಂಗ್ A3 ನಂಬರ್ ಕಡಿಮೆ ಆದರೂ ಸೈಜ್ ಜಾಸ್ತಿ ಆಯಿತು. ಇಲ್ಲಿ A4 to A3, A3 to A2, A2 to A1, A0. ನಾವು ನಮ್ಮ ವರ್ಕ್ಗೆ ಯೂಸ್ ಮಾಡುವಂಥದ್ದು A1 ಆರ್ A2. ಇಲ್ಲಿ ಕಲರ್ ಶೇಡ್ ಮಾಡಿ ಎಲ್ಲ ತೋರಿಸಿದ್ದಾರೆ. ನಮ್ದು ಇದು ಅಥವಾ ಇದು, ಎರಡರಲ್ಲಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ದೊಡ್ಡ ಶೀಟನ್ನು ನೀವು ಒಂದು ಮಧ್ಯದಲ್ಲಿ ಕಟ್ ಮಾಡಿದ್ರೆ ಇದು ಈ ಸೈಜ್ ಇರುತ್ತೆ ನಮಗೆ. ಇದರಲ್ಲಿ ಡ್ರಾಯಿಂಗ್ ಮಾಡ್ಕೊಳ್ಬೋದು ನಾವು. A1 ವೇರಿಯಸ್ ಟೈಪ್ಸ್ ಆಫ್ ಶೀಟ್ ಸೈಜಸ್. ಇದಾದಮೇಲೆ ಲೈನ್ಸ್. As I said, in our drawing, each and every point is very important.
ಒಂದು ಪಾಯಿಂಟ್ ಹಾಕಿದ್ರು ನೀವು ಅದು ಒಂದು ಮೀನಿಂಗ್ ಕೊಡ್ತಿದೆ ಅಂತ. ಈ ಒಂದು ಸ್ಟ್ರೇಟ್ ಲೈನ್ ಇಲ್ಲಿ ನೀವು ನೋಡ್ಬೋದು ಈ ಟೇಬಲ್ನಲ್ಲಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಕೊಂಡು ಇಲ್ಲೊಂದು ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್ ಕೊಟ್ಕೊಂಡು ಅದನ್ನ ಎರಡು ಜಾಯಿನ್ ಮಾಡಿದ್ರೆ ಅದು ಒಂದು ಲೈನ್ ಆಯಿತು ವಿತ್ ದ ಹೆಲ್ಪ್ ಆಫ್ ದ 2 ಪಾಯಿಂಟ್ಸ್. ಇದೇ ಥರದಲ್ಲಿ ಈ ಲೈನ್ಸ್ನಲ್ಲಿ ವೇರಿಯಸ್ ಟೈಪ್ಸ್ ಇದಾವೆ. ಯಾವ ಸಂದರ್ಭದಲ್ಲಿ ಯಾವ ಟೈಪ್ ಲೈನ್ ಯೂಸ್ ಮಾಡಬೇಕು ನಾವು. ಫಿಗರ್ ಡ್ರಾ ಮಾಡೋದಾದರೆ, ಕಾಂಪೋನೆಂಟ್ ಫಿಗರ್ ಡ್ರಾ ಮಾಡೋದಾದರೆ ಲೈನ್ ಹೇಗಿರಬೇಕು, ಪ್ರೊಜೆಕ್ಷನ್ ಡ್ರಾ ಮಾಡೋದಾದರೆ ಹೇಗಿರಬೇಕು, ವೇರಿಯಸ್. ಇದರಲ್ಲಿ ಈ ಕಾಲಮ್ನಲ್ಲಿ ಲೈನ್ಸ್ ಕನ್ವೆನ್ಷನಲ್ ರಿಪ್ರೆಸೆಂಟೇಷನ್ ಡ್ರಾ ಮಾಡಿ ತೋರಿಸಿದ್ದಾರೆ. ಅಳತೆ ಏನಿಲ್ಲ, ಒಂದು ಸ್ವಲ್ಪ ಉದ್ದ ತೊಗೊಂಡ್ರೆ ಆಯಿತು. ಬೇರೆ 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 ಲೈನ್ ಇದೆ. ಆಮೇಲೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಅದು ಹೇಗಿದೆ, ಯಾವ ಟೈಪ್ ಡ್ರಾ ಮಾಡಿದ್ದಾರೆ ಅನ್ನುವಂಥ ಡಿಸ್ಕ್ರಿಪ್ಷನ್ 2ನೇ ಕಾಲಮ್ನಲ್ಲಿದೆ. ಲಾಸ್ಟ್ ಕಾಲಮ್ನಲ್ಲಿ ಈ ಪರ್ಟಿಕ್ಯುಲರ್ ಈ ಲೈನ್ ಎಲ್ಲೆಲ್ಲಿ ಯೂಸ್ ಆಗ್ತದೆ ನಮಗೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ಸೊ ಫಸ್ಟ್ ಒನ್ ಟು ಗಿವ್ ಯು ಟು ಟೇಕ್ ಒನ್ ಎಕ್ಸಾಂಪಲ್. ಫಸ್ಟ್ ನೋಡಿ, ಡಾರ್ಕ್ ಆಗಿ ಒಂದು ಲೈನ್ ಹೇಳಿದ್ದಾರೆ, ಒಂದೇ ಸಿಂಗಲ್ ಲೈನ್ ಇದೆ, ಡಾರ್ಕ್ ಲೈನ್. ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಎಸ್ ಕಂಟಿನ್ಯೂಸ್ ಥಿಕ್. ಅಂದರೆ ಥಿಕ್ ಅಂತಂದರೆ ಡಾರ್ಕ್ ಇದೆ ಮತ್ತು ಕಂಟಿನ್ಯೂಸ್ ಆಗಿದೆ, ಎಲ್ಲೂ ಬ್ರೇಕ್ ಇಲ್ಲ ನೋಡಿ. ಸೊ ದಿಸ್ ಈಸ್ ಕಂಟಿನ್ಯೂಸ್ ಥಿಕ್ ಲೈನ್. ಎಲ್ಲಿ ಹೊರಗಡೆ ಬೌಂಡ್ರಿ ಲೈನ್ಸು, ವಿಸಿಬಲ್ ಔಟ್ಲೈನ್ಸ್, ವಿಸಿಬಲ್ ಎಡ್ಜಸ್ ಅಂಥ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಅಪ್ಲಿಕೇಶನ್ ಅಂತಂದರೆ ಅದು ಜನರಲ್ ಅಪ್ಲಿಕೇಶನ್. ಎರಡನೇದು ನೋಡಿ, ಲೈನ್ ಬಟ್ ಇಟ್ ಈಸ್ ಥಿನ್. ಥಿನ್ ಅಂತಂದರೆ ಲೈಟ್ ಆಗಿದೆ ಅಂತೇಳಿ, ಇದರಷ್ಟು ಡಾರ್ಕ್ ಇಲ್ಲ, ಕಂಟಿನ್ಯೂಸ್ ಮತ್ತು ಎಲ್ಲೂ ಬ್ರೇಕ್ ಇಲ್ಲ, ಕಂಟಿನ್ಯೂಸ್ ಥಿನ್ ಲೈನ್. ಸ್ಟ್ರೇಟ್, ಇಟ್ ಮೇ ಬಿ ಈವನ್ ಕರ್ಡ್ ಆಲ್ಸೋ. ಅದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನುವಂಥದ್ದು ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಮ್ಯಾಜಿನರಿ ಲೈನ್ಸ್ ಆಫ್ ಇಂಟರ್ಸೆಕ್ಷನ್, ಡೈಮೆನ್ಷನ್ ಲೈನ್ಸ್, ಪ್ರೊಜೆಕ್ಷನ್ ಲೈನ್ಸ್, ಲೀಡರ್ ಲೈನ್ಸ್, ಹ್ಯಾಚಿಂಗ್, ಔಟ್ಲೈನ್ಸ್ ಎಟ್ಸೆಟ್ರಾ, ಶಾರ್ಟ್ ಸೆಂಟರ್ ಲೈನ್ಸ್ ಎಟ್ಸೆಟ್ರಾ. ನಿಮ್ಮ ಮುಂದಿನ ಟಾಪಿಕ್ಗಳು ಹೋಗ್ತಾ ಹೋಗ್ತಾ ಇವೆಲ್ಲ ಬೇರೆ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಬರ್ತದೆ. ಒಂದು ಫಿಗರ್, ಒಂದು ಸ್ಕ್ವೇರ್ ತೆಗೆದ್ರಿ ಅಂತಂದರೆ ಆ ಸ್ಕ್ವೇರ್ ಫಿಗರ್ ಕಂಪ್ಲೀಟ್ ಡಾರ್ಕ್ ಆಗ್ತದೆ. ಇಲ್ಲಿ ಒಂದು ಸ್ಕ್ವೇರ್ ತೆಗೆದ್ರೆ ನೀವು ಅದು ಕಂಪ್ಲೀಟ್ ಡಾರ್ಕ್. ಅದಾದಮೇಲೆ ಅದು ಎಷ್ಟು ಅಳತೆ ಇದೆ ಅಂತಂದು ಕೂಡ ಅಲ್ಲಿ ಡೈಮೆನ್ಷನ್ ಲೈನ್ ಬಂತು. ಆ ಡೈಮೆನ್ಷನ್ ಲೈನಿಗೆ ನೀವು ಇದನ್ನು ಯೂಸ್ ಮಾಡಿ ಹಾಗೆ. ಸೊ ಮುಂದೆ ಹೋಗ್ತಾ ಹೋದಂಗೆ ಇದರ ಅಪ್ಲಿಕೇಶನ್ಸ್ ಎಲ್ಲ ಬರ್ತದೆ. ಅದಾದಮೇಲೆ ವೇವಿ ಟೈಪ್ ನೋಡಿ, ಕಂಟಿನ್ಯೂಸ್ ಥಿನ್ ಫ್ರೀ ಹ್ಯಾಂಡ್ ಆರ್ ವೇವಿ ಲೈನ್ ಅಂತ ಹೇಳ್ತಾರೆ. ಇದು ಎಲ್ಲಿ ಯೂಸ್ ಆಗ್ತದೆ ಅಂದರೆ ಲಿಮಿಟ್ಸ್ ಆಫ್ ಪಾರ್ಷಿಯಲ್ ಇಂಟರಪ್ಟೆಡ್ ವ್ಯೂಸ್ ಸೆಕ್ಷನ್ಸಲ್ಲಿ ಅಂಥದ್ದು. ಇನ್ನು ಮುಂದುವರೆದೆಯಪ್ಪ, ಮುಗಿಲಿಲ್ಲ, ತೋರಿಸಲಿಕ್ಕೆ ಹಾಗೆ ಅಲ್ಲಿ ಯೂಸ್ ಆಗ್ತದೆ. ಇದು ನೆಕ್ಸ್ಟ್ ಕಂಟಿನ್ಯೂಸ್ ಥಿನ್ ಜಿಗ್ಜ್ಯಾಗ್ಸ್. ಹೀಗೆ ಈ ಟೈಪ್ ಹೀಗೆ ಮಾಡಿದ್ರೆ ಕಂಟಿನ್ಯೂಸ್ ಇದೆ, ಬ್ರೇಕ್ ಇಲ್ಲ. ಇಲ್ಲಿ ಈ ಟೈಪ್ ತೋರಿಸಿದ್ದಾರೆ ನೋಡಿ. ದಿಸ್ ಈಸ್ ಕಾಲ್ಡ್ ಎಸ್ ಥಿನ್ ಆರ್ ಥಿಕ್ ಜಿಗ್ಜ್ಯಾಗ್ ಲೈನ್, ಲಾಂಗ್ ಬ್ರೇಕ್ ಲೈನ್. ಆಮೇಲೆ ಇಲ್ಲಿ ನೋಡಿ ಥಿಕ್ ಡ್ಯಾಶಸ್. ಈ ಕೆಲವೊಂದು ಹಿಡನ್ ಲೈನ್ಸ್, ಒಂದು ಹಿಡನ್ ಲೈನ್ಸ್ ಅಲ್ಲೆಲ್ಲ ಈ ಥಿಕ್ ಡ್ಯಾಶಸ್ ಲೈನ್ ಉಪಯೋಗ ಆಗ್ತದೆ. ಡ್ಯಾಶಸ್ ಥಿನ್, ಓಕೆ, ಅದು ಹಿಡನ್ ಲೈನ್ಸ್ ಅಲ್ಲಿ ಯೂಸ್ ಆಗ್ತದೆ. ಆಮೇಲೆ ಚೈನ್ ಲೈನ್, ಈ ಒಂದು ಸರ್ಕಲ್ ಹಾಕ್ಬೇಕಾದ್ರೆ ಒಂದು ಸೆಂಟರ್ ಲೈನ್ ಹಾಕ್ತೇವೆ, ಪ್ಲಸ್ ಮಾರ್ಕು ಅಥವಾ ಹಾರಿಜಾಂಟಲ್ ಅಥವಾ ವರ್ಟಿಕಲ್, ಅವಾಗ ಈ ಚೈನ್ ಲೈನ್ ಯೂಸ್ ಆಗ್ತದೆ. ಚೈನ್ ಲೈನ್ ಹೇಗಿದೆ ಅಂತಂದರೆ ಒಂದು ಲಾಂಗ್ ಕಂಟಿನ್ಯೂಸು ಮತ್ತು ಬ್ರೇಕ್ ಒಂದು ಶಾರ್ಟ್ ಲೈನು, ಆಮೇಲೆ ಮತ್ತು ಒಂದು ಲಾಂಗ್ ಲೈನು, ಶಾರ್ಟ್ ಒಂದು ಹೀಗೆ. ಸೊ ಅದೇ ಪ್ರಕಾರ ಇಲ್ಲಿ ವೇರಿಯಸ್ ಥಿಕ್ ಇದೆ, ಥಿನ್ ಇದೆ, ಇಷ್ಟೆಲ್ಲ ತೋರಿಸಿದ್ರೆ A to K. ಇದು ಒಂದು ಶೀಟಲ್ಲಿ ನೀವು ಇದನ್ನು 3 ಕಾಲಮ್ ಮಾಡಿಕೊಂಡು ಸ್ವಲ್ಪ ಕಾಣುವ ಹಾಗೆ ಇದನ್ನು ಬಿಡಿಸ್ಬೇಕು ನೀವು. ದಿಸ್ ಇಸ್ ದ ಫಸ್ಟ್ ಶೀಟ್ ಅಂತ ಹೇಳ್ಬೋದು ನೀವು ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ನಾಟ್ ಫಾರ್ EC, of course, purely for mechanical students.